ರಾಜ್ಯದಲ್ಲಿ HMPV ಸೋಂಕು ಅದರ ಆತಂಕ ಮನೆ ಮಾಡಿದೆ. ಇನ್ನು ಮಗುವಿಗೆ ಸೋಂಕು ತಗಲಿರಬಹುದು ಅನ್ನೋ ಅನುಮಾನ. ಆರೋಗ್ಯ ಇಲಾಖೆ ಇದು HMPV ಸೋಂಕಲ್ಲ ಅನ್ನೋ ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಬೆಂಗಳೂರಿನಲ್ಲಿ ಮಗುವಿಗೆ ವಕ್ಕರಿಸ್ತಾ ವೈರಸ್ ಅನ್ನೋ ಅನುಮಾನ ಈಗಲೂ ಕೂಡ ಮುಂದುವರೆದಿದೆ. ಮಗುವಿನ ರಕ್ತ ಪರೀಕ್ಷೆಯಲ್ಲಿ ವೈರಸ್ ಪತ್ತೆಯಾಗಿದೆ. HMPV ಕಡಿವಾಣಕ್ಕೆ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದಾರೆ. ಇದು ಚೈನಾ ವೈರಸ್ ಅಲ್ಲ, ಆತಂಕ ಬೇಡ. ವೈರಸ್ ಹಬ್ಬಿದ ಬಗ್ಗೆ ಆರೋಗ್ಯ ಇಲಾಖೆಯ ಸ್ಪಷ್ಟನೆ ಇದೆ. HMPV ವೈರಸ್ ಹೌದೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಖಾತ್ರಿ ಮಾಹಿತಿ ಹೊರಬಿದ್ದಿಲ್ಲ. ಸ್ಯಾಂಪಲ್ಗಳು ಪ್ರಾಥಮಿಕ ಹಂತದಲ್ಲಿ ಗಮನಿಸಿದಾಗ HMPV ಅಂತೆ ಕಂಡು ಬಂದಿದ್ರು ಕೂಡ ಇದು ಚೈನಾ ವೈರಸ್ ಅಲ್ಲ ಅನ್ನೋದು ಆರೋಗ್ಯ ಇಲಾಖೆಯ ಸದ್ಯದ ಸ್ಪಷ್ಟನೆ. ಹೆಚ್ಚಿನ ತಪಾಸಣೆಗೆ ಬ್ಲಡ್ ಸ್ಯಾಂಪಲ್ಗಳು ರವಾನೆಯಾಗಿದೆ. ಇದ್ರ ಬೆನ್ನಲ್ಲೇ ಹೈ ಅಲರ್ಟ್ ಆಗಿರುವ ಸಂದರ್ಭಕ್ಕೆ ಅನುಗುಣವಾಗಿ ಆರೋಗ್ಯ ಇಲಾಖೆ ಕೂಡ ಇವತ್ತು ಸಭೆಯನ್ನ ನಡೆಸೋದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಮೀಟಿಂಗ್ ಇದೆ ಇವತ್ತು. ಪ್ರಮುಖವಾಗಿ ಮಗುವಿಗೆ ತಗುಲಿರುವ ಈ ಸೋಂಕು ಅಥವಾ ಇನ್ಫೆಕ್ಷನ್ ಯಾವುದು ಅನ್ನೋದನ್ನ ಕಂಡುಹಿಡಿಯೋ ಪ್ರಯತ್ನ. ಗೊಂದಲ ಅಂತೂ ಇದ್ದೇ ಇದೆ, ರಾಜ್ಯದ ಜನರಲ್ಲಿ ಆತಂಕ ಕೂಡ. ಸ್ಮಿತಾ, ನಿಜ. ಯಾಕಂದ್ರೆ ಇದು HMPV ವೈರಸ್ ಚೀನಾದಲ್ಲಿ ಒಂದ್ ಕಡೆ ಆತಂಕ ಮನೆ ಮಾಡಿದೆ, ಮತ್ತೊಂದು ಕಡೆ ಸಾಕಷ್ಟು ಜನ ಈ ಒಂದು ವೈರಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಆತಂಕ ಮನೆ ಮಾಡಿದೆ. ಹೀಗಾಗಿ ಆರೋಗ್ಯ ಸಚಿವರು ಇದೀಗ ಅಲರ್ಟ್ ಆಗಿದ್ದಾರೆ. 12ವರೆಗೆ ಇವತ್ತು ಮಧ್ಯಾಹ್ನ 12ವರೆಗೆ ತುರ್ತು ಅಂದ್ರೆ ಸಭೆ ಮಾಡಲಿದ್ದಾರೆ ಇವತ್ತು ಅಧಿಕಾರಿಗಳ ಜೊತೆ. ಇದು ವೈರಸ್ ಯಾವ ರೀತಿ ಇದೆ, ಯಾಕಂದ್ರೆ 8 ತಿಂಗಳ ಮಗುವಿಗೆ ಈಗ ಪತ್ತೆ ಆಗಿದೆ. ಹೀಗಾಗಿ ಆ ಒಂದು ರಕ್ತ ಮಾದರಿಯ ಪರೀಕ್ಷೆಯನ್ನ ಲ್ಯಾಬ್ಗೆ ಕಳಿಸಬೇಕಾ, ಇದು ಚೀನಾದ ವೇರಿಯಂಟ್ ವೈರಸ್ ಎಂಬುದು ಅಧಿಕಾರಿಗಳ ಜೊತೆ ಸಭೆ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ವೈರಸ್ ತುಂಬಾ ಹಳೆಯದಾಗಿದೆ. ಹಲವು ರಾಜ್ಯಗಳಲ್ಲಿ ಈ ಒಂದು ವೈರಸ್ ಕಾಣಿಸಿಕೊಂಡಿದೆ ಎಂಬುದು ಅಧಿಕಾರಿಗಳ ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ಏನೋ ಆರೋಗ್ಯ ಸಚಿವರು ಈಗ 12ವರೆಗೆ ಸಭೆ ಮಾಡ್ತಾರೆ, ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ. ಸಭೆ ನಂತರ ಆರೋಗ್ಯ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ. ಯಾಕಂದ್ರೆ ಇದು 8 ತಿಂಗಳ ಮಗುವಿಗೆ ಈ ಒಂದು ಮಾದರಿಯ ಅಂದ್ರೆ HMPV ವೈರಸ್ ಮಾದರಿಯಲ್ಲಿ ಈ ಒಂದು ವೈರಸ್ ಪತ್ತೆ ಆಗಿದೆ. ಅದಲ್ಲದೆ ಅವ್ರ ಕುಟುಂಬಸ್ಥರು ಸಹ ಹೇಳ್ತಿದ್ರೆ, ಇದು ನಾವು ಎಲ್ಲಿಗೆ ಹೋಗಿಲ್ಲ, ಟ್ರಾವೆಲ್ ಹಿಸ್ಟ್ರಿ ಇಲ್ಲ, 8 ತಿಂಗಳ ಗರ್ಭಿಣಿ ಇದ್ದೆ, ನಾನು ಎಲ್ಲಿಗೆ ಹೋಗಕ್ಕಾಗಿಲ್ಲ, ಜ್ವರ ನೆಗಡಿ ಕೆಮ್ಮಿತ್ತಂತ ನನ್ನ ಮಗುವಿಗೆ ಹಾಸ್ಪಿಟಲ್ಗೆ ಸೇರಿಸಿದೆ, ಬಟ್ ಕ್ಯೂರ್ ಆಗಿದೆ. ಬಟ್ ಇದೊಂದು ವೇರಿಯಂಟ್ ಈಗ ಪಾಸಿಟಿವ್ ಬಂದಿದೆ. ಹೀಗಾಗಿ ನಾವು ಬೇರೆ ಕಡೆ ನಾವು ತೋರಿಸ್ತೀವಿ ಇದನ್ನ, ಯಾಕಂದ್ರೆ ನಾವು ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಏನಿಲ್ಲ, ಇದು ಹೆಂಗ್ ವೈರಸ್ ಬಂತು ಎಂಬುದು ಒಂದ್ ಕಡೆ ಕುಟುಂಬಸ್ಥರು ಸಹ ಇನ್ನೊಂದ್ ಕಡೆ ಆಶ್ಚರ್ಯಗೊಂಡಿದ್ದಾರೆ. ಹೀಗಾಗಿ ಆರೋಗ್ಯ ಅಧಿಕಾರಿಗಳು ಸಹ ಏನು ಮೇಲಿಂದ ಮೇಲೆ ಸಭೆ ಮಾಡ್ತಿದ್ರೆ, ಆ ಒಂದು ರಕ್ತ ಮಾದರಿ ಸಹ ಏನೋ ಒಂದ್ ಕಡೆ ಲ್ಯಾಬ್ಗೆ ಕಳಿಸಲು ಮುಂದಾಗ್ತಿದ್ರೆ. ಅದಲ್ಲದೆ ಇವತ್ತು ಮಧ್ಯಾಹ್ನ 12ವರೆಗೆ ಆರೋಗ್ಯ ಸಚಿವರು ಸಭೆ ಮಾಡಲಿದ್ದಾರೆ. ಸ್ಮಿತಾ, ಇದರ ಜೊತೆಗೆ ಆ ಮಗುವಿನ ಪೋಷಕರಲ್ಲೂ ಒಂದು ಆತಂಕ ಇದ್ದೇ ಇರುತ್ತೆ. ಹಾಗೆ ಸಂಪರ್ಕಿತರಿಗೆ ಈ ಕೋವಿಡ್ ಹರಡದಂತೆ ಈ ವೈರಸ್ ಕೂಡ ಹರಡುತ್ತಾ ಅನ್ನೋ ಆತಂಕ ಕೂಡ ಇದ್ದೇ ಇದೆ. ಇದೆಲ್ಲದಕ್ಕೆ ಆರೋಗ್ಯ ಇಲಾಖೆಯಿಂದಲೇ ಸ್ಪಷ್ಟವಾದ ಉತ್ತರ ಬರೋದು ಬಾಕಿ ಇದೆ. ವೀರೇಶ್, ಸ್ಮಿತಾ, ಈಗ ಅದೇ ಮಗುವಿನ ಕುಟುಂಬಸ್ಥರು ಸಹ ಏನೋ ಅದೇ ಹೇಳ್ತಿದ್ದಾರೆ, ಈ ಒಂದು ವೈರಸ್ ಹೆಂಗ್ ಬಂತು ಗೊತ್ತಾಗಲ್ಲ, ಎಲ್ಲಾ ನೆಗೆಟಿವ್ ಬಂದಿದೆ, ಇದು ಒಂದೇ ಪಾಸಿಟಿವ್ ಆಗಿದೆ. ಯಾಕಂದ್ರೆ ನನ್ನ ಮಗು 8 ತಿಂಗಳ ಜ್ವರ ಕೆಮ್ಮು ಇತ್ತು, ಹೀಗಾಗಿ ನಾನು ಹಾಸ್ಪಿಟಲ್ಗೆ ಸೇರಿಸಿದೆ, ಬಟ್ ಎಲ್ಲ ಕ್ಯೂರ್ ಆಗಿದೆ. ಬಟ್ ಹೋಗುವಾಗ ಇದೊಂದು ಪಾಸಿಟಿವ್ ಬಂದಿದೆ. ಹೀಗಾಗಿ ಇಲ್ಲ ಒಂದ್ ಕಡೆ ನಮಗೂ ಸಹ ಆತಂಕ ಆಗಿದೆ. ಹೀಗಾಗಿ ನಾವು ಬೇರೆ ಹಾಸ್ಪಿಟಲ್ ಸಹ ನಾವು ಟೆಸ್ಟ್ ಮಾಡಿಸ್ತೀವಿ. ಬಟ್ ಆರೋಗ್ಯ ಅಧಿಕಾರಿಗಳು ಸಹ ಹೀಗಾಗಿ ಆ ಒಂದು ರಕ್ತ ಮಾದರಿಯನ್ನ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಅಂದ್ರೆ ಲ್ಯಾಬ್ಗೆ ಕಳಿಸಿ ಇದು ಚೀನಾ ವೇರಿಯಂಟ್ ಅಥವಾ ಇದು ಇಲ್ಲಿ, ಯಾಕಂದ್ರೆ ಇದೊಂದು ನಾರ್ಮಲ್ ವೈರಸ್ ಅಂತಾನೆ ಹೇಳಲಾಗ್ತದೆ. ಆರೋಗ್ಯ ಅಧಿಕಾರಿಗಳು ಸಹ ಸ್ಪಷ್ಟಪಡಿಸಿದ್ದಾರೆ, ಇದೊಂದು ನಾರ್ಮಲ್ ವೈರಸ್ ಎಲ್ಲರಿಗೆ ಬಂದೇ ಬರುತ್ತೆ, ಹೀಗಾಗಿ ಯಾರು ಭಯಪಡಬೇಡಿ ಅಂತ ಅನ್ಕೊಂಡೆ ಆರೋಗ್ಯ ಇಲಾಖೆ ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಆರೋಗ್ಯ ಅಧಿಕಾರಿಗಳ ಸಭೆ ಮಾಡ್ತಿದ್ರೆ, ಅದಾದ ನಂತರ ಸಚಿವರು ಸಹ ಸಭೆ ಮಾಡ್ತಾರೆ. ಸಚಿವರ ಸಭೆ ನಂತರ ಇದಕ್ಕೆ ಸ್ಪಷ್ಟ ಉತ್ತರ ಸಿಗಲಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ರಾಜ್ಯದಲ್ಲಿ HMPV ಸೋಂಕು ಅದರ ಆತಂಕ ಮನೆ ಮಾಡಿದೆ. ಇನ್ನು ಮಗುವಿಗೆ ಸೋಂಕು ತಗಲಿರಬಹುದು ಅನ್ನೋ ಅನುಮಾನ. ಆರೋಗ್ಯ ಇಲಾಖೆ ಇದು HMPV ಸೋಂಕಲ್ಲ ಅನ್ನೋ ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಬೆಂಗಳೂರಿನಲ್ಲಿ ಮಗುವಿಗೆ ವಕ್ಕರಿಸ್ತಾ ವೈರಸ್ ಅನ್ನೋ ಅನುಮಾನ ಈಗಲೂ ಕೂಡ ಮುಂದುವರೆದಿದೆ. ಮಗುವಿನ ರಕ್ತ ಪರೀಕ್ಷೆಯಲ್ಲಿ ವೈರಸ್ ಪತ್ತೆಯಾಗಿದೆ. HMPV ಕಡಿವಾಣಕ್ಕೆ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದಾರೆ. ಇದು ಚೈನಾ ವೈರಸ್ ಅಲ್ಲ, ಆತಂಕ ಬೇಡ. ವೈರಸ್ ಹಬ್ಬಿದ ಬಗ್ಗೆ ಆರೋಗ್ಯ ಇಲಾಖೆಯ ಸ್ಪಷ್ಟನೆ ಇದೆ. HMPV ವೈರಸ್ ಹೌದೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಖಾತ್ರಿ ಮಾಹಿತಿ ಹೊರಬಿದ್ದಿಲ್ಲ. ಸ್ಯಾಂಪಲ್ಗಳು ಪ್ರಾಥಮಿಕ ಹಂತದಲ್ಲಿ ಗಮನಿಸಿದಾಗ HMPV ಅಂತೆ ಕಂಡು ಬಂದಿದ್ರು ಕೂಡ ಇದು ಚೈನಾ ವೈರಸ್ ಅಲ್ಲ ಅನ್ನೋದು ಆರೋಗ್ಯ ಇಲಾಖೆಯ ಸದ್ಯದ ಸ್ಪಷ್ಟನೆ. ಹೆಚ್ಚಿನ ತಪಾಸಣೆಗೆ ಬ್ಲಡ್ ಸ್ಯಾಂಪಲ್ಗಳು ರವಾನೆಯಾಗಿದೆ.
ಇದ್ರ ಬೆನ್ನಲ್ಲೇ ಹೈ ಅಲರ್ಟ್ ಆಗಿರುವ ಸಂದರ್ಭಕ್ಕೆ ಅನುಗುಣವಾಗಿ ಆರೋಗ್ಯ ಇಲಾಖೆ ಕೂಡ ಇವತ್ತು ಸಭೆಯನ್ನ ನಡೆಸೋದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಮೀಟಿಂಗ್ ಇದೆ ಇವತ್ತು. ಪ್ರಮುಖವಾಗಿ ಮಗುವಿಗೆ ತಗುಲಿರುವ ಈ ಸೋಂಕು ಅಥವಾ ಇನ್ಫೆಕ್ಷನ್ ಯಾವುದು ಅನ್ನೋದನ್ನ ಕಂಡುಹಿಡಿಯೋ ಪ್ರಯತ್ನ, ಗೊಂದಲ ಅಂತೂ ಇದ್ದೇ ಇದೆ. ರಾಜ್ಯದ ಜನರಲ್ಲಿ ಆತಂಕ ಕೂಡ. ಸ್ಮಿತಾ, ನಿಜ. ಯಾಕಂದ್ರೆ ಇದು HMP ವೈರಸ್ ಚೀನಾದಲ್ಲಿ ಒಂದ್ ಕಡೆ ಆತಂಕ ಮನೆ ಮಾಡಿದೆ, ಮತ್ತೊಂದು ಕಡೆ ಸಾಕಷ್ಟು ಜನ ಈ ಒಂದು ವೈರಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಆತಂಕ ಮನೆ ಮಾಡಿದೆ. ಹೀಗಾಗಿ ಆರೋಗ್ಯ ಸಚಿವರು ಇದೀಗ ಅಲರ್ಟ್ ಆಗಿದ್ದಾರೆ. 12ವರೆಗೆ ಇವತ್ತು ಮಧ್ಯಾಹ್ನ 12ವರೆಗೆ ತುರ್ತು ಅಂದ್ರೆ ಸಭೆ ಮಾಡಲಿದ್ದಾರೆ ಇವತ್ತು ಅಧಿಕಾರಿಗಳ ಜೊತೆ. ಇದು ವೈರಸ್ ಯಾವ ರೀತಿ ಇದೆ, ಯಾಕಂದ್ರೆ 8 ತಿಂಗಳ ಮಗುವಿಗೆ ಈಗ ಪತ್ತೆ ಆಗಿದೆ. ಹೀಗಾಗಿ ಆ ಒಂದು ರಕ್ತ ಮಾದರಿಯ ಪರೀಕ್ಷೆಯನ್ನ ಲ್ಯಾಬ್ಗೆ ಕಳಿಸಬೇಕಾ, ಇದು ಚೀನಾದ ವೇರಿಯಂಟ್ ವೈರಸ್ ಎಂಬುದು ಅಧಿಕಾರಿಗಳ ಜೊತೆ ಸಭೆ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ವೈರಸ್ ತುಂಬಾ ಹಳೆಯದಾಗಿದೆ, ಹಲವು ರಾಜ್ಯಗಳಲ್ಲಿ ಈ ಒಂದು ವೈರಸ್ ಕಾಣಿಸಿಕೊಂಡಿದೆ ಎಂಬುದು ಅಧಿಕಾರಿಗಳ ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ಏನೋ ಆರೋಗ್ಯ ಸಚಿವರು ಈಗ 12ವರೆಗೆ ಸಭೆ ಮಾಡ್ತಾರೆ, ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ. ಸಭೆ ನಂತರ ಆರೋಗ್ಯ ಸಚಿವರು ಸ್ಪಷ್ಟನೆ ನೀಡಲಿದ್ದಾರೆ. ಯಾಕಂದ್ರೆ ಇದು 8 ತಿಂಗಳ ಮಗುವಿಗೆ ಈ ಒಂದು ಮಾದರಿಯ ಅಂದ್ರೆ HMP ವೈರಸ್ ಮಾದರಿಯಲ್ಲಿ ಈ ಒಂದು ವೈರಸ್ ಪತ್ತೆ ಆಗಿದೆ. ಅದಲ್ಲದೆ ಅವ್ರ ಕುಟುಂಬಸ್ಥರು ಸಹ ಹೇಳ್ತಿದ್ರೆ, ಇದು ನಾವು ಎಲ್ಲಿಗೆ ಹೋಗಿಲ್ಲ, ಟ್ರಾವೆಲ್ ಹಿಸ್ಟ್ರಿ ಇಲ್ಲ, 8 ತಿಂಗಳ ಗರ್ಭಿಣಿ ಇದ್ದೆ, ನಾನು ಎಲ್ಲಿಗೆ ಹೋಗಕ್ಕಾಗಿಲ್ಲ, ಜ್ವರ ನೆಗಡಿ ಕೆಮ್ಮಿತ್ತಂತ ನನ್ನ ಮಗುವಿಗೆ ಹಾಸ್ಪಿಟಲ್ಗೆ ಸೇರಿಸಿದೆ, ಬಟ್ ಕ್ಯೂರ್ ಆಗಿದೆ. ಬಟ್ ಇದೊಂದು ವೇರಿಯಂಟ್ ಈಗ ಪಾಸಿಟಿವ್ ಬಂದಿದೆ. ಹೀಗಾಗಿ ನಾವು ಬೇರೆ ಕಡೆ ನಾವು ತೋರಿಸ್ತೀವಿ ಇದನ್ನ, ಯಾಕಂದ್ರೆ ನಾವು ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಏನಿಲ್ಲ, ಇದು ಹೆಂಗ್ ವೈರಸ್ ಬಂತು ಎಂಬುದು ಒಂದ್ ಕಡೆ ಕುಟುಂಬಸ್ಥರು ಸಹ ಇನ್ನೊಂದ್ ಕಡೆ ಆಶ್ಚರ್ಯಗೊಂಡಿದ್ದಾರೆ. ಹೀಗಾಗಿ ಆರೋಗ್ಯ ಅಧಿಕಾರಿಗಳು ಸಹ ಏನು ಮೇಲಿಂದ ಮೇಲೆ ಸಭೆ ಮಾಡ್ತಿದ್ರೆ, ಆ ಒಂದು ರಕ್ತ ಮಾದರಿ ಸಹ ಏನೋ ಒಂದ್ ಕಡೆ ಲ್ಯಾಬ್ಗೆ ಕಳಿಸಲು ಮುಂದಾಗ್ತಿದ್ರೆ. ಅದಲ್ಲದೆ ಇವತ್ತು ಮಧ್ಯಾಹ್ನ 12ವರೆಗೆ ಆರೋಗ್ಯ ಸಚಿವರು ಸಭೆ ಮಾಡಲಿದ್ದಾರೆ. ಸ್ಮಿತಾ, ಇದರ ಜೊತೆಗೆ ಆ ಮಗುವಿನ ಪೋಷಕರಲ್ಲೂ ಒಂದು ಆತಂಕ ಇದ್ದೇ ಇರುತ್ತೆ. ಹಾಗೆ ಸಂಪರ್ಕಿತರಿಗೆ ಈ ಕೋವಿಡ್ ಹರಡದಂತೆ ಈ ವೈರಸ್ ಕೂಡ ಹರಡುತ್ತಾ ಅನ್ನೋ ಆತಂಕ ಕೂಡ ಇದ್ದೇ ಇದೆ. ಇದೆಲ್ಲದಕ್ಕೆ ಆರೋಗ್ಯ ಇಲಾಖೆಯಿಂದಲೇ ಸ್ಪಷ್ಟವಾದ ಉತ್ತರ ಬರೋದು ಬಾಕಿ ಇದೆ. ವೀರೇಶ್, ಸ್ಮಿತಾ, ಈಗ ಅದೇ ಮಗುವಿನ ಕುಟುಂಬಸ್ಥರು ಸಹ ಏನು ಅದೇ ಹೇಳ್ತಿದ್ದಾರೆ, ಈ ಒಂದು ವೈರಸ್ ಹೆಂಗ್ ಬಂತು ಗೊತ್ತಾಗಲ್ಲ, ಎಲ್ಲ ನೆಗೆಟಿವ್ ಬಂದಿದೆ, ಇದು ಒಂದೇ ಪಾಸಿಟಿವ್ ಆಗಿದೆ. ಯಾಕಂದ್ರೆ ನನ್ನ ಮಗು 8 ತಿಂಗಳ ಜ್ವರ ಕೆಮ್ಮು ಇತ್ತು, ಹೀಗಾಗಿ ನಾನು ಹಾಸ್ಪಿಟಲ್ಗೆ ಸೇರಿಸಿದೆ, ಬಟ್ ಎಲ್ಲ ಕ್ಯೂರ್ ಆಗಿದೆ. ಬಟ್ ಹೋಗುವಾಗ ಇದೊಂದು ಪಾಸಿಟಿವ್ ಬಂದಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ನಮಗೂ ಸಹ ಆತಂಕ ಆಗಿದೆ. ಹೀಗಾಗಿ ನಾವು ಬೇರೆ ಹಾಸ್ಪಿಟಲ್ ಸಹ ನಾವು ಟೆಸ್ಟ್ ಮಾಡಿಸ್ತೀವಿ. ಬಟ್ ಆರೋಗ್ಯ ಅಧಿಕಾರಿಗಳು ಸಹ ಹೀಗಾಗಿ ಆ ಒಂದು ರಕ್ತ ಮಾದರಿಯನ್ನ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಅಂದ್ರೆ ಲ್ಯಾಬ್ಗೆ ಕಳಿಸಿ ಇದು ಚೀನಾ ವೇರಿಯಂಟ್ ಅಥವಾ ಇದು ಇಲ್ಲಿ, ಯಾಕಂದ್ರೆ ಇದೊಂದು ನಾರ್ಮಲ್ ವೈರಸ್ ಅಂತಾನೆ ಹೇಳಲಾಗ್ತದೆ. ಆರೋಗ್ಯ ಅಧಿಕಾರಿಗಳು ಸಹ ಸ್ಪಷ್ಟಪಡಿಸಿದ್ದಾರೆ, ಇದೊಂದು ನಾರ್ಮಲ್ ವೈರಸ್ ಎಲ್ಲರಿಗೆ ಬಂದೇ ಬರುತ್ತೆ, ಹೀಗಾಗಿ ಯಾರು ಭಯಪಡಬೇಡಿ ಅಂತ ಅನ್ಕೊಂಡೆ ಆರೋಗ್ಯ ಇಲಾಖೆ ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಆರೋಗ್ಯ ಅಧಿಕಾರಿಗಳು ಸಭೆ ಮಾಡ್ತಿದ್ರೆ, ಅದಾದ ನಂತರ ಸಚಿವರು ಸಹ ಸಭೆ ಮಾಡ್ತಾರೆ. ಸಚಿವರ ಸಭೆ ನಂತರ ಇದಕ್ಕೆ ಸ್ಪಷ್ಟ ಉತ್ತರ ಸಿಗಲಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.